ಧನುರಾಸನ, ಬ್ಯಾಕ್ ಬೆಂಡಿಂಗ್, ಬಿಲ್ಲನ್ನು ಹೋಲುವ ಸ್ಥಿತಿ ಇದು. ಅಂದರೆ ಆ ಥರ ಪೋಸ್ಚರ್. ಈಗ ಪಾದ ಹಿಡ್ಕೊಳ್ಳಿ, ಪಾದ ಹಿಡ್ಕೊಳ್ಳಿ. ಆ್ಯಂಕಲ್ ಬೇಡ, ಆ್ಯಂಕಲಿಂದ ಮೇಲಕ್ಕೆ ಪಾದದ ಕಡೆಗೆ ನಿಧಾನ. ಮೊದಲು ಥೈಸ್ ಲಿಫ್ಟ್ ಮಾಡ್ಕೊಳ್ಳಿ. ಥೈಸ್ ಮ್ಯಾಕ್ಸಿಮಮ್ ಲಿಫ್ಟ್ ಮಾಡ್ಕೋಬೇಕು, ಎಳ್ಕೋಬೇಕು. ಇನ್ನೂ ಚೆನ್ನಾಗಿ ಕಾಲನ್ನೇ ಎಳ್ಕೋಬೇಕು. ಇನ್ನೂ ತಲೆ ಎತ್ತಿ. ಈಗ ಮೊದಲು ಥೈಸನ್ನು ಮ್ಯಾಕ್ಸಿಮಮ್ ಲಿಫ್ಟ್ ಮಾಡ್ಕೊಳ್ಳಿ. ಲಿಫ್ಟ್ ಮಾಡ್ಕೊಂಡಾದಮೇಲೆ ಥೈಸ್ ಭಾಗ ಲಿಫ್ಟ್ ಮಾಡ್ತಾ ತಲೆ ಎತ್ತಬೇಕು. ಕೈ ನೇರ ಇರಬೇಕು. ಕೈಗಳನ್ನು ಎಷ್ಟು ನೇರ ಮಾಡಿ ಪಾದಗಳನ್ನು ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ತೀರೋ ಅಷ್ಟು ಸ್ಥಿತಿನಲ್ಲಿ ಇರ್ಬೋದು ತುಂಬ ಹೊತ್ತು. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್. ಮತ್ತೆ ಪಾದ ಹಿಡ್ಕೊಳ್ಳಿ. ಫಸ್ಟ್ ಥೈಸ್ ಲಿಫ್ಟ್ ಮಾಡ್ಕೊಳ್ಳಿ. ಥೈಸ್ ಲಿಫ್ಟ್ ಮಾಡ್ಕೊಂಡಾದಮೇಲೆ ತಲೆ ಎತ್ತಿ. ಅಪ್ಪರ್ ಬಾಡಿ ಕಂಪ್ಲೀಟ್ ಲಿಫ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಉಸಿರಾಟವನ್ನು ಗಮನಿಸ್ತಾ ಇರಿ. ಕೈಗಳು ನೇರ ಇರಬೇಕು. ಪಾದಗಳನ್ನು ಸೀಲಿಂಗ್ ಕಡೆಗೆ ಎಳಿತಾ ಬನ್ನಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಬೆನ್ನೋವಿದ್ರೂ ಕೆಲವ್ರಿಗೆ ಕಡಿಮೆ ಆಗುತ್ತೆ ಬ್ಯಾಕ್ ಬೆಂಡಿಂಗ್ ಇದು ಮಾಡೋದ್ರಿಂದ. ಥೈಸಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ. ಮತ್ತು ಪೆಲ್ವಿಕ್ಕಲ್ಲಿ ಲೋವರ್ ಅಬ್ಡಮನ್ ಭಾಗ ಎಲ್ಲ ಸ್ಟ್ರೆಚ್ ಆಗೋದ್ರಿಂದ ಉಸಿರಾಟದ ಕಡೆ ಗಮನ ಇರಬೇಕು. ಮುಖ್ಯವಾಗಿ ಬ್ಯಾಕ್ ಬೆಂಡಿಂಗ್ ಮಾಡ್ತಾ ಇರಬೇಕಾದ್ರೆ. ರಿಲ್ಯಾಕ್ಸ್. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಪಾದದ ಬೆರಳು ಹೊರಕ್ಕಿರಬೇಕು, ಹಿಮ್ಮಡಿ ಒಳಕ್ಕಿರಬೇಕು. ಬೆನ್ನೋವಿದ್ದಾಗಲೂ ಈ ಥರ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಬ್ಯಾಕ್ ಬೆಂಡಿಂಗ್ ಮಾಡಾದಮೇಲೆ ಸುಪ್ತ ತಾಡಾಸನ ಮಾಡಿದ್ರೆ ಬೆನ್ನಿನ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಕೈಗಳು ಕಾಲುಗಳು ಎಳಿತಾ ಇರಬೇಕು. ಪಾದದ ಬೆರಳು ನಿಮ್ಮ ಕಡೆಗೆ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ.